ಗಣ್ಯರಿಗೂ ಮುಂದೆ ಕುಳಿತಿರ್ತಕ್ಕಂಥ ಕಲಾ ಬಂಧುಗಳಿಗೂ ನನ್ನ ನಮಸ್ಕಾರ. ಮೊಟ್ಟ ಮೊದಲನೇದು ಏನು ಅಂದ್ರೆ, ಒಂದು ನಾಟಕವನ್ನ, ಪೌರಾಣಿಕ ನಾಟಕವನ್ನ ಈ ರಂಗಭೂಮಿಯಲ್ಲಿ ಅಭಿನಯ ಮಾಡಬೇಕು ಅಥವಾ ನೇತೃತ್ವ ವಹಿಸಿಕೊಂಡು ನಾಟಕ ಮಾಡಿಸ್ಬೇಕು ಅಂದ್ರೆ 1.5 ಇಂದ 2 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಇಲ್ಲಿಗೆ ಹಳ್ಳಿಗಳಿಗಾದ್ರೆ 3 ಲಕ್ಷ ರೂಪಾಯಿ ಬೇಕು. ಎಲ್ಲಾ ಕಲಾವಿದರು ಮತ್ತೆ ಕಲಾ ಪ್ರೋತ್ಸಾಹಕರು ಇಷ್ಟೊಂದು ಅಂದ್ರೆ, ಒಂದು ನಾಟಕವನ್ನ ಅಭಿನಯ ಮಾಡಕ್ಕೆ ಬಂದಾಗ ಪ್ರೇಕ್ಷಕರಿಲ್ಲ ಅಂತಂದ್ರೆ ಕಲಾವಿದರು ಹೇಗೆ ತಾನೇ ಅಭಿನಯ ಮಾಡಕ್ ಸಾಧ್ಯ? ಯಾಕೆಂದ್ರೆ ಒಬ್ಬ ಕಲಾವಿದ ತನ್ನ ಕಲೆಯನ್ನ ಪ್ರದರ್ಶನ ಮಾಡಬೇಕು ಅಂದ್ರೆ ಮುಂದೆ ಕುಳಿತಿರ್ತಕ್ಕಂಥ ಆ ಕಲಾ ಬಂಧುಗಳೇ ಸ್ಫೂರ್ತಿ ಆಗಬೇಕು. ಬಂದು ಇಲ್ಲಿ ಸ್ಟೇಜ್ ಅಲ್ಲಿ ನೋಡಿದ ತಕ್ಷಣ ಜನಗಳೇ ಇಲ್ಲ ಅಂದಾಗ ತುಂಬಾ ನೋವಾಗುತ್ತೆ. ಇದರ ನಡುವೆ ಇನ್ನೊಂದು, ನಮ್ಮ ರಾಮಚಂದ್ರ ರಾವ್ ಅವ್ರ ಬಗ್ಗೆ, ಅವರ ಸಾಹಸದ ಬಗ್ಗೆ ನಾನು ಹೇಳಲೇಬೇಕು. ನಾನು ಅವರ ಜೊತೆಯಲ್ಲಿ ಒಂದು 3 ನಾಟಕಗಳನ್ನು ಅಭಿನಯ ಮಾಡಿದ್ದೀನಿ, ನಾಟಕಗಳಲ್ಲಿ ಪಾತ್ರ ಮಾಡಿದ್ದೀನಿ. ಅವ್ರ ಸಾಹಸ ಮೆಚ್ಚಬೇಕು. ಇನ್ನೊಂದು 4 ದಿನಕ್ಕೆ ಯಾವುದೋ ಒಂದು ನಾಟಕ ಮಾಡಬೇಕಾಗಿದೆ, ರಾಮಚಂದ್ರ ಅವರೇ ಏನಾದ್ರೂ ವ್ಯವಸ್ಥೆ ಮಾಡ್ತೀರಾ? ಅರ್ಧ ಗಂಟೆ ಟೈಮ್ ಕೊಡಿ ಅಂತಾರೆ. ಆ ಅರ್ಧ ಗಂಟೆನಲ್ಲಿ ವಾದ್ಯಗೋಷ್ಠಿ ಅಂದ್ರೆ ಹಾರ್ಮೋನಿಯಂ ಮಾಸ್ಟರಿಂದ ಹಿಡಿದು ವಾದ್ಯಗೋಷ್ಠಿ, ಸ್ತ್ರೀ ಕಲಾವಿದೆಯರು, ಸ್ಟೇಜು, ಪ್ರತಿಯೊಂದನ್ನು ಅರೇಂಜ್ ಮಾಡ್ಬಿಟ್ಟು ರೆಡಿ ಆಯ್ತು ಅಂತ ಸಾಹಸ ನಮ್ಮ ಕೈಲಾಗಲ್ಲ. ನಾವು ವರ್ಷಕ್ಕೆ 1 ನಾಟಕ ಮಾಡಿಸ್ಬೇಕು ಅಂದ್ರೆ ತುಂಬಾನೇ ಕಷ್ಟಪಡ್ತೀವಿ, ಟೆನ್ಷನ್ ಮಾಡ್ಕೊಳ್ತೀವಿ. ಅವರಂತೂ ಟೆನ್ಷನ್ನೇ ಮಾಡ್ಕೊಳ್ಳಲ್ಲ. ಹಣ ಕಳ್ಕೊಂಡ್ರು ಟೆನ್ಷನ್ ಮಾಡ್ಕೊಳ್ಳಲ್ಲ, ಸುಮ್ಮನೆ ಹೇಳ್ತಾರೆ ಬೆಳಗ್ಗೆ ಏನಾಯ್ತು, ಏನಿಲ್ಲ, ಇಷ್ಟು ಹೋಯ್ತು ಅಷ್ಟೇ ಕೈಯಿಂದ ಅಂತಾರೆ. ಹಾಗಾಗಿ ರಂಗಭೂಮಿ ಬೆಳಿಬೇಕು ಅಂದ್ರೆ ಈ ಕಲೆಗೆ ಸಂಬಂಧಪಟ್ಟಂತ ಕಲಾ ಬಂಧುಗಳು ಪ್ರೋತ್ಸಾಹ ನೀಡಬೇಕು. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕೂತ್ಕೊಂಡ್ರೆ ಕಲಾವಿದರು ಅಭಿನಯ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಬೇಸರ ಆಗುತ್ತೆ. ಆದ್ರೂ ಕೂಡ ನಾಟಕ ಮಾಡ್ಲೇಬೇಕು. ಯಾಕೆಂದ್ರೆ ಬಣ್ಣದ ಗೀಳಿದೆಯಲ್ಲ, ಅದು ಮತ್ತೆ ಮತ್ತೆ ನಾಟಕವನ್ನ ಮುಗಿಸಿ ಬಣ್ಣ ತೊಳೆಯುವಾಗ ಸಾಕಪ್ಪ ಅನ್ಸುತ್ತೆ ನನ್ನ ವೈಯಕ್ತಿಕವಾಗಿ. ಮತ್ತೆ ಮಾಡೋ ದಿವಸಕ್ಕೆ ಎಲ್ಲೋ ಒಂದ್ ಕಡೆ ಹಾರ್ಮೋನಿಯಂ ಶಬ್ದ ಕೇಳ್ತು ಅಂದ್ರೆ ಸಾಕು, ಮತ್ತೆ ಹೋಗಲ್ಲಿ ನಿಂತ್ಕೋಬೇಕು ಅನ್ಸುತ್ತೆ. ಹಾಗಾಗಿ ಹಿರಿಯರೆಲ್ಲ ಇದ್ದಾರೆ. ಈ ತಂಡಕ್ಕೆ ಮತ್ತು ವಾದ್ಯಗೋಷ್ಠಿಗೆ, ಸ್ತ್ರೀ ಕಲಾವಿದರಿಗೆ ಎಲ್ಲರಿಗೂ ಶುಭವಾಗ್ಲಿ. ಬಹುಮುಖ್ಯವಾಗಿ ರಾಮಚಂದ್ರ ರಾವ್ ಅವ್ರಿಗೆ ಶುಭವಾಗ್ಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳಿಗೆ ಧನ್ಯವಾದ. ಹಂಸಣ್ಣವರಿಗೆ ಧನ್ಯವಾದಗಳು. ಹಾಗೇನೆ ನಮ್ಮ ಅಧ್ಯಕ್ಷತೆ ವಹಿಸ್ತಕ್ಕಂಥ ನಮ್ಮ ರಾಜು ಅವರು 2 ಮಾತುಗಳು ಆಡಬೇಕು ಅಂತ ಕೇಳ್ಕೊತೀವಿ. ಆತ್ಮೀಯರೇ, ಕಲಾಬಂಧುಗಳೇ, ನಮ್ಮ ಒಡನಾಡಿಗಳೇ, ಈ ದಿನ ನಮ್ಮ ಮಹೇಶ್ ಬಾಬು ಅವರು, ಮೋಹನ್ ಬಾಬು ಅವರು ಈ ಕಾರ್ಯಕ್ರಮನ ಆಯೋಜಿಸಬೇಕಾಗಿತ್ತು. ಕಾರಣಾಂತರದಿಂದ ವ್ಯತ್ಯಾಸ ಆಗಿ ರಾಮಚಂದ್ರ ಅವರ ನೇತೃತ್ವದಲ್ಲಿ ಮಾಡ್ತಿದ್ದಾರೆ. ಇವತ್ತು ಕಲಾರಂಗ, ಕಲಾ ಮಂದಿರ ಬಹಳ ಖಾಲಿ ಇದೆ. ಅಂದ್ರೆ ಕಲಾವಿದರುಗಳನ್ನ ಪ್ರೋತ್ಸಾಹಿಸೋದ್ರಲ್ಲಿ ವೀಕ್ ಆಗಿದ್ದೀವಿ ಅಂತ ಅದರ ಅರ್ಥ, ಇನ್ನೇನಿಲ್ಲ. ಬಹಳ ಅಚ್ಚುಕಟ್ಟಾದ ನಾಟಕ ಬರ್ತದೆ. ಅದರಲ್ಲೇನು ನುರಿತ ಕಲಾವಿದರು, 1 ವಾರದಿಂದ ಈಚೆಗೆ ತಯಾರಿ ಮಾಡಿರ್ತಕ್ಕಂಥ ಕಲಾವಿದರು ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಇನ್ನೆಂತಹ ನುರಿತ ಕಲಾವಿದರು ಇದ್ದಾರೆ ಅಂತ. 3 ದಿನಕ್ಕೆ 3 ದಿನ ಗ್ರೇಟ್.
ಆದ್ರೆ ನಾವು ತುಂಬಾ ಮಾತಾಡೋದು ಇದೆ, ಆದ್ರೆ ಇವತ್ತಿನ ಪರಿಸ್ಥಿತಿ ಸರಿ ಇಲ್ಲ. ಹಾಗಾಗಿ ಈಗ ಎಲ್ಲರೂ ಕಲೆಗೋಸ್ಕರ ನಾವು ಇದ್ದು ಕಲೆಗೋಸ್ಕರನೇ ಬೇಕಾದಷ್ಟು ಸಮಯನ ವ್ಯರ್ಥ ಮಾಡಿಕೊಂಡು ನಮ್ಮ ಇದನ್ನ ನಾವು ಇದ್ ಮಾಡಿದೀವಿ. ಆದ್ರೆ ಈಗಿನ ಬನ್ನಿ ಈಗಿನ ವಿಚಾರ ತಗೊಂಡಾಗ ನಾವು ಪೋಷಕರು ನಮ್ಮನ್ನೇನು ಯಾರು ಕಲೆಗೆ ಹೆಚ್ಚಿನ ಒತ್ತು ಕೊಡ್ತಾರೆ ಅವರೆಲ್ಲರೂ ನಾವು ಇದನ್ನ ಪ್ರೋತ್ಸಾಹ ಮಾಡ್ಲಿಲ್ಲ ಅಂತ ಅಂದ್ರೆ ಯಾರು ಹಣ ಖರ್ಚು ಮಾಡಿ ಮಾಡ್ತಾರೆ ಅವ್ರಿಗೆ ನಿರಾಸೆ ಆಗುತ್ತೆ. ಈ ತರ ಮಾಡ್ಬೇಕಾ ನಾವು ನಾಟಕನ ಹಿಂಗ್ ಮಾಡ್ಬೇಕಾ ಅಂತ ದಯಮಾಡಿ ಅನ್ಯತಾ ಯಾರು ಭಾವಿಸೋದು ಬೇಡ. ಇನ್ನೂ ಉತ್ತಮವಾಗಿ ಕಲೆ ಬೆಳೀತದೆ. ಎಲ್ರು ಆಗಿಂದಾಗೆ ತಮ್ಮ ಸಹಕಾರ ಸಹಾಯ ಎಲ್ರು ಇರ್ಲಿ. ಮತ್ತೆ ಮಾರುತಿ ಕಲಾ ಬಳಗದ ರಾಮಚಂದ್ರ ಅವರು ತಿಂಗಳಿಗೆ ವರ್ಷಕ್ಕೊಂದು 6 ರಿಂದ 7 ನಾಟಕ ಮಾಡ್ತಾರೆ. ಅಲ್ಲಿ ಇಲ್ಲಿ ಅದು ಒಂದು ಈ ಪ್ರಯತ್ನ ಬಹಳ ಉತ್ತಮವಾದದ್ದು. ಯಾಕೆಂದ್ರೆ ಅಯ್ಯೋ ಒಂದು ಮಾಡಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ನಮ್ಮಂತವ್ರು ಇರ್ತೀವಿ. ಅವ್ರಾದ್ರೂ ಬಿಡದೆ ಚಲದಂಕ ಮಲ್ಲನಾಗಿ ಕೆಲಸ ಮಾಡ್ತಾನೆ ಇರ್ತಾರೆ. ವೆರಿ ಗುಡ್, ಅದಾಗೆ ಇರ್ಲಿ, ಒಳ್ಳೇದು ಸಹ. ಅಂತದ್ರಲ್ಲಿ ಇಂಥ ಒಂದು ಆಯಕಟ್ಟಾದ ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ತಾವೆಲ್ಲರೂ ಕುಳಿತು ವೀಕ್ಷಿಸಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಜು ಅವರಿಗೆ ಧನ್ಯವಾದಗಳು. ಹಾಗೇನೆ ನಮ್ಮ ಕರುನಾಡ ರಂಗ ಕಲಾವಿದರ ಒಕ್ಕೂಟದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಹಿರಿಯ ರಂಗಭೂಮಿ ಕಲಾವಿದರು ಸಹ ಜಗದೀಶ್ ಗೌಡ್ರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಮಾರುತಿ ಕಲಾ ಬಳಗ ತಂಡದ ಪರವಾಗಿ ಸುಸ್ವಾಗತವನ್ನು ಕೋರ್ತಾ ಅವರು ಸಹ ಒಂದೆರಡು ಮಾತನ್ನ ಈ ಒಂದು ನಾಟಕದ ಬಗ್ಗೆ ಮಾತಾಡಬೇಕು ಅಂತ ಕೇಳ್ಕೊತೀನಿ. ವೇದಿಕೆ ಮೇಲೆ ಇರ್ತಕ್ಕಂತಹ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ ಹಾಗೂ ಕಲಾ ಪೋಷಕರೇ, ಕಲಾಭಿಮಾನಿಗಳೇ, ಇವತ್ತಿನ ರಾಮಚಂದ್ರ ರಾವ್ ಅವರ ನೇತೃತ್ವದಲ್ಲಿ ಏನು ನಾಟಕ ನಡೀತಾ ಇದೆ, ಆ ನಾಟಕವನ್ನ ಎಲ್ಲರೂ ಅಭಿಮಾನದಿಂದ ವೀಕ್ಷಿಸಿ ಪೌರಾಣಿಕ ರಂಗಭೂಮಿಯನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೇನೆ ನಮ್ಮ ಹಿರಿಯ ರಂಗಭೂಮಿ ಕಲಾವಿದರು ರಾಮಚಂದ್ರನ್ ಅವರು ಜಲಮಂಡ್ಲಿಯವರು ಅವರೊಂದೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಕಲಾ ಪೋಷಕರು, ಈ ದಿನ ಮಾರುತಿ ಕಲಾ ಬಳಗ ವತಿಯಿಂದ ಕುರುಕ್ಷೇತ್ರ ನಾಟಕನ ಆಯೋಜಿಸಿದರೆ 3 ದಿನದಲ್ಲಿ ಆಯೋಜಿಸಿ ಈ ನಾಟಕನ ಆಯೋಜಿಸೋದು ಬಹಳ ಕಷ್ಟ. ಅದು ಅನುಭವಿಸೋರು ಮಾತ್ರ ಗೊತ್ತಾಗುತ್ತೆ. ಅದನ್ನ 3 ದಿನ ಹಿಂದೆ ಗೊತ್ತಿರಲಿಲ್ಲ, 4 ದಿನ ಹಿಂದೆ ಗೊತ್ತಿರಲಿಲ್ಲ ಈ ನಾಟಕ ಇವತ್ತು ಅಂತ ಆಯೋಜಿಸಿದರೆ. ರಾಮಚಂದ್ರ ಬಹಳ ಕಷ್ಟಪಟ್ಟು ಇದನ್ನ ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ ಆ ಕರಗತ ಆಗಿದೆ. ಕಷ್ಟಪಟ್ಟು ನಾಟಕಗಳನ್ನ ಆಯೋಜನೆ ಮಾಡೋದು, ಖರ್ಚು ಮಾಡುವಂಥದ್ದು ಎಲ್ಲ ರೀತಿಯ ಕರಗತ ಮಾಡಿದ್ದಾರೆ. ಅವ್ರಿಗೆ ಆ ದೇವರು ಇಂಥ ನಾಟಕಗಳನ್ನ ಹೆಚ್ಚು ಹೆಚ್ಚು ಆಯೋಜನೆ ಮಾಡಲಿ, ಆ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂಡು ಈ ನಾಟಕ ಬಂದ ತಮ್ಮೆಲ್ಲರಿಗೂ ಕೂಡ ಆ ದೇವರು ಒಳ್ಳೆಯ ಆಶೀರ್ವಾದ ನೀಡಲಿ ಅಂತ ಹೇಳ್ತಾ ಇದನ್ನ ಮುಂದಿನ ಕಾರ್ಯಕ್ರಮ ಅನುವಾಗಲಿ ಅಂತ ನಾನು 2 ಮಾತು ಕೇಳ್ಕೊಂಡು ಜೈ ಹಿಂದ್, ಜೈ ಕರ್ನಾಟಕ. ಈಗ ಗಣ್ಯಮಾನ್ಯರೆಲ್ಲರೂ ಕೂಡ ನಮ್ಮ ನಾಟಕದ ಪರವಾಗಿ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೇನೆ ನಮ್ಮ ಎಲ್ಲ ಗಣ್ಯಮಾನ್ಯರಿಗೆ ಈ ಒಂದು ನಾಟಕ ನಮ್ಮ ಮೋಹನ್ ಬಾಬು ಅವರು ಆಯೋಜನೆ ಮಾಡಿದ್ರು. ಅವರು ಸಹ ಈ ಒಂದು ನಾಟಕದ ಬಗ್ಗೆ ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಾವು ಈ ನಾಟಕನ 17ನೇ ತಾರೀಕು ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಿರುಮಲ ಸ್ವಾಮಿ ಕೃಪಾಪೋಷಿತ ನಾಟಕ ಸಂಘ ಮುದುಗುಕಿ ವತಿಯಿಂದ ನಾವು ಥಿಯೇಟರ್ ಎಲ್ಲ ಬುಕ್ ಮಾಡಿದ್ವಿ. ಆದ್ರೆ ಒಂದು 6 ದಿವಸ ಆಯ್ತು. ನಮ್ಮ ಚಿಕ್ಕಪ್ಪ ಒಬ್ಬರು ಮಂಜುನಾಥ್ ಅಂತ ಅವರು ಭೀಮನ ಪಾತ್ರ ಮತ್ತೆ ದಶರಥನ ಪಾತ್ರ ಎಲ್ಲ ಪಾತ್ರ ಮಾಡ್ತಿದ್ರು. ಚಿಕ್ಕಪ್ಪ ಅಂದ್ರೆ ನನಗಿಂತ ಒಂದು 4 ವರ್ಷ ದೊಡ್ಡವರು ಅಷ್ಟೇ, 57 ವರ್ಷ. ಅವರು ಮೊನ್ನೆ ಒಂದು 6 ದಿವಸ ಆಯ್ತು ತೀರ್ಕೊಂಡ್ಬಿಟ್ರು. ಹಾಗಾಗಿ ನಾವೆಲ್ಲ ಒಂದೇ ಗ್ರೂಪ್ನವರೇ ಮಾಡ್ತಾ ಇದ್ದಕ್ಕೋಸ್ಕರ, ಅಣ್ಣ ತಮ್ಮಂದ್ರೆ ಮಾಡ್ತಾ ಇದ್ದಕ್ಕೋಸ್ಕರ ನಾವು ಕಾರಣಾಂತರದಿಂದ ಆ ನಾಟಕ ಮಾಡಕ್ ಆಗಲ್ಲ, ನಿಲ್ಸ್ಬೇಕು ಅನ್ನೋಂತ ಪರಿಸ್ಥಿತಿನಲ್ಲಿ ನಾವು 4 ಜನಕ್ಕೆ ಫೋನ್ ಮಾಡಿದ್ವಿ. ನಾವು KG ನಾರಾಯಣ್ ಮಾಡಿದ್ವಿ, ದಾಸರಳ್ಳಿ ಸುರೇಶ್ ಮಾಡಿದ್ವಿ, ಆಮೇಲೆ ನಮ್ಮ ಮಾಸ್ಟರ್ ಒಬ್ಬರು ದಿಲೀಪ್ ಅಂತ ಅವ್ರಿಗೂ ಮಾಡಿದ್ವಿ. ಅವ್ರು ಯಾರು 4 ದಿವಸದಲ್ಲಿ ನಾವು ಮಾಡಕ್ ಆಗಲ್ಲ ಅಂದ್ರು. ಆಗ ಪಾಪ ರಾಮಚಂದ್ರ ರಾವ್ ಅವ್ರಿಗೆ ಮಾಡಿದಕ್ಕೆ ಇವ್ರು ಹೇಳ್ದಂಗೆ ನಮ್ಮ ಹಂಸರಾಜ್ ಸಾರು ಅರ್ಧ ಗಂಟೆ ಟೈಮ್ ಕೊಟ್ರಿ ಅಂದ್ರು. ಅರ್ಧ ಗಂಟೆ ಕೊಟ್ವಿ. ಪಾಪ ಮಾಡಿದ್ರು. ಮಾಡಿ ಸರ್ ಏನೇನೋ ಮಾಡ್ತಾ ಇದ್ದೀನಿ, ಮಾಡ್ತೀನಿ ಸರ್ ಅಂತ ಹೇಳಿ ಪಾಪ ಇವತ್ತಿನ ದಿವಸ ಎಲ್ರು ಸೇರಿಸಿ ಇದ್ ಮಾಡ್ತಾ ಇದಾರೆ. ದಯವಿಟ್ಟು ನಾನು ಹೇಳೋದೇನಂದ್ರೆ ನಮ್ಮ ಬೆಂಗಳೂರಿನಲ್ಲೇ ಕಲೆಗೆ ಪ್ರೋತ್ಸಾಹ ಕಡಿಮೆ ಆಗೋಗ್ಬಿಟ್ಟಿದೆ.
ಹಂಗಾಗಿ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಸಾಲದು 3 ದಿವಸ ಆಯ್ತು, ಹಂಗಾಗಿ ಅಡ್ವರ್ಟೈಸ್ಮೆಂಟ್ ಸಾಲದು. ದಯವಿಟ್ಟು ಈ ಒಂದು ಕಲಾಕ್ಷೇತ್ರದಲ್ಲಿ, ಯಾಕಂದ್ರೆ ನೀವು ಎಷ್ಟೇ ಜನ ಬಂದ್ರು ಕೂಡ ಅಷ್ಟು ಜನನು ಇಲ್ಲಿ ತುಂಬಾ ನಾವು ಒಳ್ಳೆ ಕಲಾವಿದರು ಬರ್ತಾರೆ. ಅದೊಂದಕ್ಕೆ ಮಾತ್ರ ನಾವು ಇಷ್ಟಪಡಬೇಕು. ಪ್ರತಿಯೊಬ್ಬರಲ್ಲೂ ಕಲೆ ತುಂಬಿ ತುಳುಕ್ತಾ ಇರುತ್ತೆ. ದಯವಿಟ್ಟು ಈ ನಾಟಕನ ವೀಕ್ಷಣೆ ಮಾಡಿಬಿಟ್ಟು ರಾಮಚಂದ್ರ ಅವರಿಗೆ ಬೆಂಬಲ ಸೂಚಿಸಬೇಕು ಅಂತೇಳಿ 2 ಮಾತಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೋಹನ್ ಬಾಬು ಅವರಿಗೆ ಧನ್ಯವಾದಗಳು. ಏಕೆಂದ್ರೆ ನಮ್ಮ ಮೋಹನ್ ಬಾಬು ಅವರು ಇಡೀ ರಾಜ್ಯದಲ್ಲಿ ನಾನು ಎಲ್ಲಾ ಕಡೆ ವರ್ಷಕ್ಕೆ 16 ನಾಟಕ ಕಂಪಲ್ಸರಿ, ಜನವರಿಯಿಂದ ಈ ಜನವರಿಗೆ 16 ನಾಟಕ ಮಾಡಿಸಿದ್ದೀನಿ. ಅಲ್ಲಿ ಎಲ್ಲಾ ಕಡೆ ಮಿನಿಮಮ್ ಒಂದು 6 ನಾಟಕದಲ್ಲಿ ಪಾತ್ರ ಮಾಡಿದ್ದಾರೆ ನಮ್ಮ ಮೋಹನ್ ಬಾಬು ಅವರು. ನಾವ್ ಎಲ್ಲಿ ಕರೆದ್ರು ಇಲ್ಲ ಅಂತ ಹೇಳಲ್ಲ. ಅವರ ಒಂದು ಪ್ರೀತಿಗೆ, ಅವ್ರ ವಿಶ್ವಾಸಕ್ಕೆ ಈ ಒಂದು ನಾಟಕನ ಆಯೋಜನೆ ಮಾಡಿದ್ದೀನಿ ಅಂತ ಹೇಳ್ತಾ, ಈಗ ನಮ್ಮ ಮಾರುತಿ ಕಲಾ ಬಳಗದ ತಂಡದ ವತಿಯಿಂದ ನಮ್ಮ ಗಣ್ಯಮಾನ್ಯರಿಗೆ ಎಲ್ರಿಗೂ ನಮ್ಮ ಒಂದು ಕಿರು ಸನ್ಮಾನವನ್ನ ಅರ್ಪಿಸ್ತಾ ಇದ್ದೀವಿ. ನಮ್ಮ ಜಗದೀಶ್ ಗೌಡ್ರು ದಯವಿಟ್ಟು ಎಲ್ರಿಗೂ ಕೂಡ ಶಾಲೆ ಹಾಕ್ಬೇಕು. ಜಗದೀಶ್ ಗೌಡ್ರು ಹಾಗೇನೆ ರಾಜು ಅವರು ಪ್ರತಿಯೊಬ್ಬರು ಕೂಡ ಇದಕ್ಕೆ ಈ ಒಂದು ಸನ್ಮಾನ ಸಮಾರಂಭದಲ್ಲಿ ಭಾಗಿಯಾಗಬೇಕು. ಇನ್ನು ನಾಟಕ ಪ್ರಾರಂಭವಾದ್ರೆ ನಾಟಕ ಕೊನೆಯಾಗ ತನಕ 5 ನಿಮಿಷನೂ ಕೂಡ ನಾವು ಈ ಒಂದು ಬಿಡುವನ್ನ ಕೊಡದಲೇ ನಾಟಕ ಪ್ರಾರಂಭ ಮಾಡ್ತೀವಿ ಅಂತ ನಮ್ಮೆಲ್ಲರಿಗೂ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಗಣ್ಯಮಾನ್ಯರು, ನಮ್ಮ ಹಿರಿಯ ರಂಗಭೂಮಿ ಕಲಾವಿದರು ಎಲ್ಲರೂ ಕೂಡ ಇಲ್ಲಿ ಕೂತಿರೋರು ನಮ್ಮ ತಂಡದ ಪರವಾಗಿ ಎಲ್ಲರ ಒಂದು ಆಶೀರ್ವಾದವನ್ನು ಮಾಡಿ ಇದುವರೆಗೂ ನಮ್ಮ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ ನಮ್ಮ ಮಾರುತಿ ಕಲಾ ಬಳಗದ ಪರವಾಗಿ ಎಲ್ರಿಗೂ ಹೃತ್ಪೂರ್ವಕವಾದಂತ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನೀವು ಸಹ ಕಲಾ ಪ್ರೇಕ್ಷಕರು ನಮ್ಮ ಮುಂದೆ ಈ ಒಂದು ನಾಟಕಕ್ಕೆ ಬಂದು ನಮ್ಮನ್ನ ಪ್ರೋತ್ಸಾಹಿಸಿ, ಕೊನೆವರೆಗೂ ತಾವೆಲ್ಲರೂ ಕೂಡ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಮ್ಮಲ್ಲಿ ಕೇಳ್ತಾ ಈ ಒಂದು ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಹಿಂದ್. गर्भद गदाधर धृतराष्ट्र महासुत महीवर शतसोदर अग्रज शरदी